ಮುಂಬೈನ ಶಕ್ತಿ ಮಿಲ್ನಲ್ಲಿ ನಡೆದ ಗ್ಯಾಂಗ್ ರೇಪ್ ಪ್ರಕರಣ ಸಂಬಂಧ 4 ಆರೋಪಿಗಳು ದೋಷಿ ಅನ್ನೋದು ಸಾಬೀತಾಗಿದೆ. ಇಂದು ಮುಂಬೈನ ಸೆಷನ್ ಕೋರ್ಟ್ ಪ್ರಕರಣ ಸಂಬಂಧ 4 ಆರೋಪಿಗಳು ದೋಷಿ ಅಂತ ತೀರ್ಪು ನೀಡಿದೆ. ಇನ್ನು ದೋಷಿಗಳಿಗೆ ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. We have examined in all 75 witnesses in both the cases, and in both the cases 3 accused are common, and today we have pointed out to the court that matter kindly be adjourned till tomorrow so that accused can advance submission on the point of sentence, as well as the prosecution also can adduce some evidence for the enhancement of the sentence, that is what has been prescribed under section 376D. मराठी शक्ती मिल प्रश्न नंतर रे शक्ती मिल च्या केस मधील जी टेलिफोन ऑपरेटर केस आणि फोटो जर्नलिस्ट केस मधील 4ही आरोपींना आज कोर्टाने गँग बलात्काराच्या गँग रेपच्या आरोपाखाली दोषी ठरवलेला आहे. आज कोर्टामध्ये आम्ही सांगितलं की गँग रेपच्या आरोपाखाली आरोपींना कमीत कमी 20 वर्ष शिक्षा आणि मॅक्झिमम त्यांचं उर्वरित आयुष्य त्यांनी तुरुंगात राहावं अशा शिक्षेचं याच्यात कलमात लिहिलेलं आहे. त्यामुळे आरोपींना शिक्षेबद्दल काय सांगायचं आहे आणि सरकारी पक्षाला आम्हाला जे पुरावा द्यायचा आहे तो देखील आम्ही उद्या न्यायालयात देऊ असं न्यायालयाला आम्ही सांगितलेलं आहे. न्यायालयाने शिक्षेबद्दल उद्या तारीख दिलेली आहे. Juvenile accused are being tried separately, and the moment this case is over, after the sentence program, immediately that case also will be tried. ಇದು ಮುಂಬೈನ ಶಕ್ತಿ ಮಿಲ್ನಲ್ಲಿ ನಡೆದ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನ ದೋಷಿ ಅನ್ನೋದು ಈಗ ಸಾಬೀತಾಗಿದೆ. ಮುಂಬೈ ಸೆಷನ್ ಕೋರ್ಟ್ ಪ್ರಕರಣ ಸಂಬಂಧ 4 ಆರೋಪಿಗಳು ದೋಷಿ ಅಂತ ತೀರ್ಪು ನೀಡಿದೆ. ಇನ್ನು ಶಿಕ್ಷೆ ಪ್ರಮಾಣ ಇವರಿಗೆ ನಾಳೆ ಪ್ರಕಟ ಆಗುವಂತ ಸಾಧ್ಯತೆ ಇದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾತು. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಮುಂಬೈನ ಶಕ್ತಿ ಮಿಲ್ನಲ್ಲಿ ನಡೆದಂತ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 4 ಆರೋಪಿಗಳು ದೋಷಿ ಅನ್ನೋದನ್ನ ಮುಂಬೈ ಸೆಷನ್ ಕೋರ್ಟ್ ಹೇಳಿದೆ. ಇವರ ಶಿಕ್ಷೆ ಏನಾಗಬಹುದು, ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುವಂತ ಹಿನ್ನೆಲೆಯಲ್ಲಿ ಮಧುಸೂದನ್, ನಾಳೆ ಮುಂಬೈ ಸೆಷನ್ಸ್ ಕೋರ್ಟ್ ಶಕ್ತಿ ಮಿಲ್ನಲ್ಲಿ ನಡೆದಿದ್ದ ಛಾಯಾಗ್ರಾಹಕಿ ಮೇಲಿನ ಒಂದು ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೋಷಿ ಎನ್ನುವುದನ್ನ ಹೇಳಿದೆ. ನಾಳೆ ಮುಂಬೈನ ಸೆಷನ್ಸ್ ಕೋರ್ಟ್ ಈ ಬಗ್ಗೆ ಶಿಕ್ಷೆಯ ಪ್ರಮಾಣ ಏನು ಅನ್ನುವುದನ್ನ ಮತ್ತೊಮ್ಮೆ ವಾದ ಪ್ರತಿವಾದದ ನಂತರ ಪ್ರಕಟಿಸಿದೆ. ಯಾಕಂದ್ರೆ ನಾಳೆ ದೋಷಿಗಳ ಪರ ವಕೀಲರು ಮತ್ತು ಪ್ರಾಸಿಕ್ಯೂಷನ್ ಇಬ್ರು ಕೂಡ ಶಿಕ್ಷೆಯ ಪ್ರಮಾಣದ ಬಗ್ಗೆ ಮತ್ತೊಮ್ಮೆ ಅಂತಿಮ ಹಂತದ ವಾದ ಪ್ರತಿವಾದ ಮಾಡಿದ ನಂತರವಷ್ಟೇ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಿದೆ. ಆಗಸ್ಟ್ 22 ಕಳೆದ ವರ್ಷ ನಡೆದಿರ್ತಕ್ಕಂಥ ಪ್ರಕರಣ ಇದು. ಶಕ್ತಿ ಮಿಲ್ಸ್ ನಲ್ಲಿ ಸಂಜೆಯ ಹೊತ್ತು ಛಾಯಾಗ್ರಾಹಕಿ ತನ್ನ ಮೇಲ್ ಫ್ರೆಂಡ್ ಜೊತೆ ಕರ್ತವ್ಯ ನಿರತ ಒಂದು ಅಸೈನ್ಮೆಂಟ್ ಮೇಲೆ ತೆರಳಿದ್ದಾಗ 4 ಬರ್ಬರವಾಗಿ ಅವಳ ಮೇಲೆ ಅತ್ಯಾಚಾರವನ್ನ ಎಸಗಿರ್ತಕ್ಕಂಥ ಒಂದು ಘಟನೆ ಮುಂಬೈಯನ್ನ ಬೆಚ್ಚಿಗೊಳಿಸಿತ್ತು. ಈ ಪ್ರಕರಣದಲ್ಲಿ 4 ಆರೋಪಿಗಳು ದೋಷಿ ಎನ್ನುವುದನ್ನ ವಾದ ಪ್ರತಿವಾದ ಮತ್ತು ವಿಟ್ನೆಸ್ ತೆಗೆದುಕೊಂಡ ನಂತರ ಮುಂಬೈ ಸೆಷನ್ಸ್ ಕೋರ್ಟ್ ಇವರನ್ನ ದೋಷಿ ಎಂದು ಸಾರಿದೆ. ನಾಳೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಿದೆ. ಮತ್ತೊಂದು ಧನ್ಯವಾದ ಪ್ರಶಾಂತ್ ನಾಥು ನಿಮ್ಮ ಮಾಹಿತಿಗೆ. ಇದು ಮುಂಬೈನ ಶಕ್ತಿ ಮಿಲ್ನಲ್ಲಿ ನಡೆದ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧ 4 ಆರೋಪಿಗಳು ದೋಷಿ ಅನ್ನೋದನ್ನ ಮುಂಬೈ ಸೆಷನ್ ಕೋರ್ಟ್ ಈಗಾಗಲೇ ತೀರ್ಪು ನೀಡಿದೆ. ಇವರ ಶಿಕ್ಷೆಯ ಪ್ರಮಾಣ ಅಂದರೆ 4 ಆರೋಪಿಗಳು ಏನಿದ್ದಾರೆ, ಅವರು ದೋಷಿಗಳೇನಿದ್ದಾರೆ, ಅವರ ಒಂದು ಶಿಕ್ಷೆಯ ಪ್ರಮಾಣ ನಾಳೆ ಪ್ರಕಟ ಆಗುತ್ತೆ. ವಿಜಯ್ ಜಾಧವ್, ಮೊಹಮ್ಮದ್ ಕಾಸಿಂ ಸೇರಿದಂತೆ 4 ಆರೋಪಿಗಳಿಗೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರ ಗೃಹ ಸಚಿವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ये घटना घटने के बाद बहुत सारे उपाय योजना महिला सुरक्षा के लिए मुंबई पुलिस की तरफ से और महाराष्ट्र पुलिस की तरफ से की गई है. मेरा विनम्र दावा है, आज भी देश में जितने बड़े शहर है उसमें मुंबई में हमारे बहनें और महिला सुरक्षित है. फिर भी आगे जाकर कोई कमियां न रहने के लिए हम पूरी कोशिश करेंगे. इस फैसले से
गुनहगारों को एक अच्छा मैसेज जाएगा, दोबारा ऐसी घटना करने की हिम्मत कोई न करे।